ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಶಿಖಂಡಿ ಸಿನಿಮಾದ ನಾಯಕ ನಟರು ಯುವರಾಜ್ ಅವರು ನಮ್ಮೊಟ್ಟಿಗೆ ಇದ್ದಾರೆ, ಹಾಗೆ ನಾಯಕಿ ಖ್ಯಾತಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಈ ಸಿನಿಮಾ ಒಬ್ಬ ವ್ಯಕ್ತಿ ಬಗ್ಗೆನ ಅಥವಾ ಸೊಸೈಟಿ ಡಿಫೈನ್ ಮಾಡುವಂಥ ಐಡೆಂಟಿಟಿ ಬಗ್ಗೆನ ಬನ್ನಿ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ, ಹೇಗಿದ್ದೀರಾ? ಹುಷಾರಾಗಿದ್ದೇವೆ, ನೀವು? ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಹುಷಾರಾಗಿದ್ದೀರಾ? ಚೆನ್ನಾಗಿ. ಓಕೆ. ಸೊ ಶಿಖಂಡಿ ಟೈಟಲೇ ಒಂಥರ ನಮಗೆ ಪವರ್ಫುಲ್ ಅಂತ ಅನಿಸುತ್ತೆ. ಸೊ ಇದು ಒಂದು ಕ್ಯಾರೆಕ್ಟರ್ ಜರ್ನಿನ ಡಿಫೈನ್ ಮಾಡುತ್ತಾ ಅಥವಾ ಸೊಸೈಟಿ ಯಾವ ರೀತಿ ಅದನ್ನು ಅಂದರೆ ಆ ಪರ್ಸೆಪ್ಷನನ್ನು ಚಾಲೆಂಜ್ ಮಾಡುತ್ತಾ? ಲೈಕ್ ನೀವು ಹೇಳ್ದಂಗೆ ಸೊಸೈಟಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಒಂದು ನಾವೇನು ಇವಾಗ ಮಂಗಳಮುಖಿ ಅಥವಾ ಅವ್ರನ್ನ ಏನು ಡಿಫೈನ್ ಮಾಡ್ತಿದ್ದೀವೋ ಅದೆಲ್ಲ ಮುಂಚೆ ಹೀಗಿರಲಿಲ್ಲ. ಅವರು ನಮ್ಮ ದೇಶನ ಸುಧಾರಿಸೋಕ್ಕೋಸ್ಕರ ಅಥವಾ ನಮ್ಮ ಜೋಗತಿಯಾಗಿ ಪೂಜೆ ಮಾಡ್ತಿದ್ರು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಸೊ ಶಿಖಂಡಿ ಅನ್ನೋ ಟೈಟಲ್ ಕೇಳಿದಾಗ ಇನಿಷಿಯಲಿ ನಾನೀಗ ಒಂದು ಫ್ರೆಂಡ್ ಹತ್ರ ಹೇಳುವಾಗ ನಾನು ಶಿಖಂಡಿ ಮೂವಿ ಮಾಡ್ತಿದ್ದೇನೆ ಅಂತ ಅನ್ನೋವಾಗ ಸೊ ಅವರಿಗೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಅದು ಮೋಸ್ಟ್ಲಿ ನೆಗೆಟಿವ್ ಆಗಿರುತ್ತೆ. ಬಟ್ ಅವರು ಈ ಸಿನಿಮಾನ ನೋಡಿದಾದ್ಮೇಲೆ ಐ ಥಿಂಕ್ ದಟ್ ಪರ್ಸ್ಪೆಕ್ಟಿವ್ ವಿಲ್ ಬಿ ಚೇಂಜಿಂಗ್. ಸೊ ನಾವು ಶಿಖಂಡಿ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನೆಗೆಟಿವ್, ಅವ್ರದ್ದು ಪಾಸಿಟಿವಿಟಿನೂ ತುಂಬಾ ಇದೆ. ಅವರು ಲೋಕಕ್ಕೆ ಏನೆಲ್ಲ ಯೂಸ್ಫುಲ್ ಥಿಂಗ್ಸ್ ಮಾಡಿದ್ದಾರೆ, ಅವರು ಅಂದರೆ ಗೃಹ ಪ್ರವೇಶಕ್ಕಿರ್ಬೋದು, ಏನಾದರೂ ಒಂದು ಮಂಗಳ ಕಾರ್ಯಕ್ಕಿರ್ಬೋದು, ಎಲ್ಲಕ್ಕೂ ನಾವು ಇನ್ಕ್ಲೂಡ್ ಮಾಡ್ತೇವೆ ಅವರನ್ನು. ಸೊ ಅದನ್ನು ನಾವು ಈ ಸಿನಿಮಾದಲ್ಲಿ ಎತ್ತಿ ತೋರಿಸಿದ್ದೇವೆ ಅಂತ. ನಿಮ್ಮಿಬ್ಬರಿಗೂ ಶಿಖಂಡಿ ಇದ್ದ ತಕ್ಷಣ ಫಸ್ಟ್ ಮೈಂಡಿಗೆ ಬರುವಂಥದ್ದೇನು? ಪರ್ಸ್ನಲಿ ಅಂದರೆ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಸಿನಿಮಾ ಮಾಡೋದು ಎನಿಥಿಂಗ್ ಫೈನ್, ಪರವಾಗಿಲ್ಲ. ಸಿನಿಮಾ ಮಾಡೋಕ್ಕೆ ಮುಂಚೆನೇ ಶಿಖಂಡಿ ನನಗೂ ಒಂಥರ ಮಂಗಳಮುಖಿಯವರು ಆ ಥರ ಸಡತ್ ಕೇಳ್ತಾರೆ ಅಂದು ಮುಜುಗರ ಫೀಲ್ ಆಗೋದು ನನಗೂ ಮನಸ್ಸಿರುತ್ತೆ. ಓಕೆ. ಯಾವಾಗ ಅದು ಡೀಪ್ ಆಗಿ ಮಹಾಭಾರತ ಅದ್ರ ಬಗ್ಗೆ ಸ್ಟೋರಿ ಕೇಳಿದಾಗ ಮುಂಚೆ ಹೀಗಿದ್ರು ಇವಾಗ ಈ ರೀತಿ ಟ್ರೆಂಡ್ ಆಗಿರ್ಬೋದು, ಮುಂಚೆ ಹೀಗಿರಿದ್ದು ಅಂತ ನಮಗೆ ಗೊತ್ತಾದ್ಮೇಲೆ ನಮಗೆ ಅವ್ರ ಮೇಲೆ ಭಕ್ತಿ ಬಂತು, ಅವ್ರ ಮೇಲೆ ಒಂದು ಗೌರವ ಬೆಳೀತು ನಮಗೆ. ಓಕೆ. ನಿಮಗೆ? ಸೊ ಶಿಖಂಡಿ ಅನ್ನೋ ಟೈಟಲ್ನ ಫಸ್ಟ್ ಕೇಳಿದಾಗ ನಂಗನ್ನಿಸ್ತು ಏನೋ ಇದೆ ಇದರಲ್ಲಿ, ಏನೋ ಸ್ಟೋರಿ ಇದೆ ಪವರ್ಫುಲ್ ಆಗಿ, ಸುಮ್ಮನೆ ಆ ಟೈಟಲ್ ಇಡಲ್ಲ ಅಂತ ನಂಗೆ ಅನಿಸ್ತು. ಸೊ ಅದೇ ಸರ್ ನನಗೆ ಸ್ಟೋರಿ ಹೇಳಿದಾಗ ಅನಿಸ್ತು, ಓಕೆ ಈ ಮೂವಿಗೆ ಈ ಸ್ಟೋರಿಗೆ ಇದೇ ಟೈಟಲ್ ಫಿಟ್, ಬೇರೆ ಯಾವ ಟೈಟಲ್ ಸೂಟ್ ಆಗಲ್ಲ ಅಂತ. ಓಕೆ. ಸೊ ದಟ್ ಈಸ್ ಮೈ ಫಸ್ಟ್. ನೀವು ಹೇಳ್ದಂಗೆ ಮಹಾಭಾರತದ ರೆಫರೆನ್ಸು, ನಮಗೆ ಶಿಖಂಡಿ ಅಂದ ತಕ್ಷಣ ಮಹಾಭಾರತದ ರೆಫರೆನ್ಸ್ ಬರುತ್ತೆ. ಸೊ ಮೈಥಾಲಜಿಕಲ್ ರೆಫರೆನ್ಸು ಈ ಸ್ಟೋರಿನಲ್ಲಿ ಡೈರೆಕ್ಟಾಗಿ ನೀವೇನಾದರೂ ಯೂಸ್ ಮಾಡಿದ್ದೀರಾ ಅಥವಾ ಮಾಡರ್ನ್ ಕಾನ್ಸೆಪ್ಟ್ಗೆ ಅದನ್ನೇನಾದರೂ ನೀವು ರೀಇಂಟರ್ಪ್ರೇಟ್ ಮಾಡಿದ್ರಾ ಹೇಗೆ ಅಂತ? ಈಗಿನ ಜನ್ರೇಷನ್ಗೆ ಹೇಗೆ ಬೇಕು ಮಹಾಭಾರತನ ಒಂದು ಅಂಶ ಎಲ್ಲರೂ ನಮ್ಮದಲ್ಲಿರುತ್ತೆ. ಇವಾಗ ನಮ್ಮ ಮನೇಲಿ ಹೇಳ್ತಾರೆ, ನಮ್ಮಮ್ಮ ಹೇಳ್ತಾರೆ, ನನ್ನ ಮಗ ಕರ್ಣ ಅಂತಾರ, ಕರ್ಣದ ದಾನ ಮಾಡ್ತಾನೆ, ಆ ರೀತಿ ಒಬ್ಬೊಬ್ರು ಕ್ಯಾರೆಕ್ಟರ್ ಒಬ್ಬೊಬ್ರಿಗೆ ಬಂದಿರುತ್ತೆ. ಅದನ್ನ ನಾವು ಈಗಿನ ಜನ್ರೇಷನ್ಗೆ ನಮ್ಮ ಪಾತ್ರ ಯಾರಿಗೆ ಸೂಟ್ ಆಗುತ್ತೆ, ನಮ್ಮ ಕಥೆಯಲ್ಲಿ ತೊಗೊಂಡು ವಿಲನ್ಗೆ ಯಾವ ಪಾತ್ರ ಹೋಗುತ್ತೆ, ಶಿಖಂಡಿ ಹೇಗೆ ಬರ್ತಾರೆ ಈ ಪಾತ್ರದಲ್ಲಿ, ಈಗಿನ ಜಗತ್ತಲ್ಲಿ ಹೇಗೆ ಅವ್ರನ್ನ ತೋರಿಸ್ಬೋದು ಅನ್ನೋದು ನಾವು ಆಧುನಿಕವಾಗಿ ಹೇಳಿದ್ದೀವಿ. ಅದೇ ಶಿಖಂಡಿ ಅನ್ನೋ ಪಾತ್ರದ ಬಗ್ಗೆ ಐ ಡೋಂಟ್ ಥಿಂಕ್ ಸೊ ಯಾರು ಇಂಟರ್ಪ್ರಿಟ್ ಮಾಡಿದಾರಂತ ಪ್ರೀವಿಯಸ್ಲಿ. ಸೊ ನಾವು ಅದೇ ಮಹಾಭಾರತ ಶಿಖಂಡಿ ಅನ್ನೋ ಕ್ಯಾರೆಕ್ಟರ್ನೇ ತೆಕ್ಕೊಂಡು ಅವರೆಷ್ಟು ವಾರಿಯರ್ ಆಗಿದ್ರು, ಅವರೆಷ್ಟು ಪವರ್ಫುಲ್ ಆಗಿದ್ರು, ಅದನ್ನೇ ನಾವು ಈಗಿನ ಜನ್ರೇಷನ್ಗೆ ನಾವು ಇಂಟರ್ಪ್ರಿಟ್ ಮಾಡಿದೆ. ನಾನು ಆ್ಯಕ್ಚುಲಿ ಟ್ರೇಲರ್ ನೋಡಿದಾಗ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿದೆ. ಏನು ಅಂದರೆ ಪ್ರೆಸೆಂಟ್ ಟೈಮ್ ಲೈನ್ ಹಾಗೆಯೇ ಪಾಸ್ಟ್, ಈ ಎರಡರ ನಡುವೆ ಏನೋ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಕನೆಕ್ಷನ್ ಇದೆ ಅಂತ ನನಗೆ ಅನ್ನಿಸು. ಅಂದರೆ ಬಿಕಾಸ್ ಆ ರೀತಿ ಅನಿಸು ಅಂದರೆ ಎಲ್ಲೋ ಒಂದು ಕಡೆ ಈ ಎರಡು ಕಾಲಘಟ್ಟಗಳ ನಡುವಿನ ಏನಾದರೂ ರಿವೆಂಜ್ ಸೈಕಲ್ಲ ಏನು ಅಂತ. ಅದರಲ್ಲಿ ಮೇಡಮ್ ರಿವೆಂಜ್ ಒಂದು ಸ್ಟೋರಿನೇ ಆಗಿರುತ್ತೆ. ಹೇಳ್ಬಿಟ್ಟಿದ್ದೀರಾ ನನಗೆ ಇವಾಗ ರಿವೀಲ್ ಮಾಡಿದ್ರೆ. ಏನಂದ್ರೆ ಈ ಸಿನಿಮಾದಲ್ಲಿ ಬರೀ ರಿವೆಂಜ್ ಸ್ಟೋರಿ ಹೇಳಕ್ ನಾವು ಹೊರಟಿದೀವಿ ಅಂತೇನಿಲ್ಲ. ಒಂದು ಈ ಕಥೆ ಏನಿದೆ ಒಂದು ಕಾಮಿಡಿನೂ ಸಹ ಹೇಳುತ್ತೆ, ಒಂದು ಹಾರರ್ ಎಲಿಮೆಂಟ್ಸ್ನ ಹೇಳುತ್ತೆ, ಮತ್ತೆ ಎಮೋಷನ್ಸ್ ಮೋರ್ ಎವರ್ ರಿವೆಂಜ್ಗಿಂತ ಎಮೋಷನ್ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಡೈರೆಕ್ಟರ್ಗಳಲ್ಲಿ. ಆ ಒಂದು ತಾಯಿ ಮಗನ ಬಾಂಧವ್ಯ ಅದಕ್ಕೆ ತುಂಬಾನೇ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಮೋರ್ ಎಲ್ಲ ಕಂಟೆಂಟ್ ಇದೆ ಮೂವಿಲಿ. ಆಸ್ ಇಟ್ ಓಲ್ಡ್ ಎಲ್ಲಾನು ಮಿಕ್ಸ್ಚರ್ ಆಗಿದೆ. ಐ ಮೀನ್ ಇಟ್ಸ್ ಅ ಪ್ಯಾಕೇಜ್ ಮೂವಿ. ಲವ್ ಸೀಕ್ವೆನ್ಸ್ ಇರ್ಬೋದು, ಆ್ಯಕ್ಷನ್, ಹಾರರ್ ಎಲಿಮೆಂಟ್ಸ್, ಫೈಟ್, ರಿವೆಂಜ್, ಸೊ ಎಲ್ಲಾನು ಇನ್ಕ್ಲೂಡ್ ಮಾಡಿ ಹೌದು. ಒಂದು ಸ್ವಲ್ಪ ನೀವು ಹೇಳ್ದಂಗೆ ಹಾರರ್ ಎಲಿಮೆಂಟ್ಸ್ ಕೂಡ ನಮಗೆ ಒಂದೊಂದು ರೀತಿ ಬರುತ್ತೆ. ಬಿಕಾಸ್ ಅದು ಎಲ್ಲೂ ಕೂಡ ನೀವು ರಿವೀಲ್ ಮಾಡಿಲ್ಲ, ಅಂದರೆ ಏನಿರ್ಬೋದು ಅಂತ ನಮಗೆ ಟ್ರೇಲರ್ ನೋಡಿದಾಗ ಗೆಸ್ ಮಾಡೋದಕ್ಕಾಗೋದಿಲ್ಲ. ಹೇಗೆ ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಗ್ತದೆ ಅಂತ ರಿವೀಲ್ ಮಾಡಲಿಲ್ಲ, ಬಟ್ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟಿದ್ದೀವಿ ಅಷ್ಟೇ. ಹೌದು, ಕಂಟೆಂಟ್ಗೆ ಯಾವುದು ಓರಿಯೆಂಟೆಡ್ ಇಲ್ಲ ಅದನ್ನ ಸ್ವಲ್ಪ ಬಿಟ್ಟಿದ್ದೀವಿ. ಸ್ಟಾರ್ಟಿಂಗ್ ನೀವು ನೋಡಿದ್ರೆ ಟ್ರೇಲರ್ ಇಸ್ ಅ ಫನ್, ಐ ಮೀನ್ ಫನ್ ಆಗಿ ಹೋಗುತ್ತೆ, ಒಂದು ಲವ್ ಆಗೇ ಇರುತ್ತೆ. ಬಟ್ ದೆನ್ ಇಟ್ ಗೋಸ್ ಟು ಸೀರಿಯಸ್ ಎಲಿಮೆಂಟ್. ಸೊ ಹೇಗೆ ಕನೆಕ್ಷನ್ ಮಾಡಿದಾರಂತ ದಟ್ ಈಸ್ ಅ ಸ್ಟೋರಿ. ಸೊ ಯಾವ ಜಾನ್ರಾಗೆ ಇದು ಬಿಲಾಂಗ್ ಆಗುತ್ತೆ? ಅದೇ ನನಗೆ ಪ್ರತಿ ಸಲ ಕೇಳ್ತಾರೆ, ಸಿನಿಮಾ ಮಾಡಿದಾಗ ಎಲ್ಲರೂ ಕೇಳ್ತಾರೆ, ಸಿನಿಮಾ ತಂಡದ್ರು ಕೇಳ್ತಾರೆ
ಮೂವಿ ಮಾಡ್ತಿದ್ರಲ್ಲಿ ಯಾವ ಜನರ ಅಂತ ಹೇಳ್ತಾರೆ ಕೇಳಿದಾಗ ಕನ್ಫ್ಯೂಸ್ ಆಗುತ್ತೆ ಏನಂತ ಹೇಳಿ. ಯಾಕಂದರೆ ಒಂಥರ ಎಲ್ಲ ಇದೆ, ಎಲ್ಲ ಎಲಿಮೆಂಟ್ಸ್ ಇದೆ. ಲವ್ ಇದೆ, ಮತ್ತು ಕಾಮಿಡಿ ಇದೆ, ಅವರ ಎಲಿಮೆಂಟ್ಸ್ ಇದೆ, ಎಮೋಷನ್ಸ್ ಇದೆ, ವಾವಿಂಗ್ ಎಲಿಮೆಂಟ್ಸ್ ಇದೆ. ನನಗಿದು ಯಾವ ಜನ ಡಿಫೈನ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಒಂದು ಕುಟುಂಬ ಕುತ್ಕೊಂಡು ಒಂದು 2 hours 1.5 hours ಏನಿದೆ ಕುತ್ಕೊಂಡು ಒಂದು ಎಂಜಾಯ್ ಮಾಡೋಂಥ ಮೂವಿ ಅಂತ ಹೇಳ್ತೀನಿ. ಅದೇ ಒಳ್ಳೆ ಕಂಟೆಂಟ್ ಇರೋ ಮೂವಿ ಅಂತ ನಾನು ಹೇಳ್ತೇನೆ. ಒಂದು ಮೆಸೇಜ್ ಕೊಡುವಂಥ ಮೂವಿ. ಓಕೆ. ಸೊ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಇವಾಗ ನಿಮ್ಮಿಬ್ಬರದ್ದು ಫಸ್ಟ್ ಮೂವಿ, ವೆರಿ ಫಸ್ಟ್ ಮೂವಿ ಇದು. ಸಾಮಾನ್ಯವಾಗಿ ಯಾರಾದರೂ ಒಂದು ವೆರಿ ಫಸ್ಟ್ ಮೂವಿನ ಅವ್ರು ಅಕ್ಸೆಪ್ಟ್ ಮಾಡಿ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಸಾಕಷ್ಟು ಎಲಿಮೆಂಟ್ಸ್ಗಳನ್ನ ಅವ್ರು ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಈ ಶಿಖಂಡಿ ಮೂವಿ ಒಪ್ಕೋಬೇಕು ಅಂತ ಬಂದಾಗ ಯಾವ ಎಲಿಮೆಂಟ್ ತುಂಬ ಕನೆಕ್ಟ್ ಆಯಿತು ಪರ್ಸ್ನಲಿ ನನಗೇನಂದರೆ ಗುರುಮುಸ ನನಗೆ ಕತೆ ಹೇಳಿದಾಗ ಲೈಕ್ ನನಗೆ ಹೊಸಪಿಗೆ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅಯ್ಯೋ ಸಿನಿಮಾ ಬರಲಿ ಅಂತ. ನಮಗೇನಂದರೆ ಕತೆ ಯಾವ್ದಾದ್ರು ಬರಲಿ ಉಟ್ಕೊಳ್ಳಪ್ಪ ಒಟ್ಟು ಒಂದು ಸಿನಿಮಾ ಮಾಡಬೇಕು ಅಂತ ನಮ್ಮ ಮೈಂಡ್ ಸೆಟ್ಟಲ್ಲಿತ್ತು. ಬಟ್ ದೇವ್ರೇನೋ ಏನು ಹೇಳಿ ಅಂತ ಗೊತ್ತಾಗ್ತಿಲ್ಲ. ಗುರುಮೂರ್ ಸರ್ ಯಾವಾಗ ಈ ಕತೆ ನನಗೆ ಹೇಳ್ತಿದ್ರು, ಆ ಕತೆ ಹೇಳಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಕತೆನೇ ಎಷ್ಟು ಚೆನ್ನಾಗಿದೆ, ಅಥವಾ ಇದನ್ನ ವಿಜುವಲಿ ನೋಡಿದಾಗ ನಾನು ಕಾಯ್ತಾ ಇದೆ ಶೂಟಿಂಗ್ ಟೈಮಲ್ಲಿ ಯಾವಾಗ ಇದು ವಿಜುವಲಿ ನೋಡ್ತೀನಿ. ಬಟ್ ಐ ಆಮ್ ಪ್ರೌಡ್. ಫಸ್ಟ್ ಸಿನಿಮಾನ ಚೆನ್ನಾಗಿರೋ ಸಿನಿಮಾ ಆಯ್ಕೆ ಮಾಡಿದ್ದೀನಿ, ಒಂದು ಒಳ್ಳೆ ಸಿನಿಮಾ ಆಯ್ಕೆ ಇರುವಾಗಿದೆ. ಸೊ ನನಗೆ ಸ್ಟೋರಿ ಹೇಳಿದಾಗ ನನಗೆ ಒಂದೇ ಯೋಚನೆ ಬಂದದ್ದು, ಹೇಗೆ ಈ ಸ್ಟೋರಿನ ಅಂದರೆ ಶಿಖಂಡಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೇಗೆ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ, ಅದು ಇಷ್ಟು ಚಂದವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸೊ ನನಗೆ ಅದು ಸ್ಟೋರಿ ಎಲಿಮೆಂಟ್ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನನ್ನ ಕ್ಯಾರೆಕ್ಟರ್ ಸುಮ್ಮನೆ ಒಂದು ಗ್ಲ್ಯಾಮರ್ಗೆ ಅಂತ ಇರ್ತಾರೆ ಹೀರೋಯಿನ್ಸ್ನ, ಬಟ್ ಈ ಮೂವಿಯಲ್ಲಿ ಆ ಥರ ಇಲ್ಲ. ಸೊ ನನಗೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು, ಒಳ್ಳೆ ವೆಯ್ಟೇಜ್ ಕೊಟ್ಟು, ಫಸ್ಟ್ ಸಿನಿಮಾ ಆದರೂ ನನ್ನ ಮೇಲೆ ಇಷ್ಟು ಕಾನ್ಫಿಡೆನ್ಸ್ ಇಟ್ಟು ಈ ಕ್ಯಾರೆಕ್ಟರ್ ನನಗೆ ಮಾಡ್ಬೋದಂತ ಹೇಳಿ ನನಗೆ ಕೊಟ್ಟಂಥ ಕ್ಯಾರೆಕ್ಟರ್. ಸೊ ಐ ಥಿಂಕ್ ಐ ಹ್ಯಾವ್ ಅವರಿಗೆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದ್ನಂತ ನಾನು ಅನ್ಸುತ್ತೆ. ನಿಮ್ಮದು ಸ್ಲ್ಯಾಂಗ್ ಕೂಡ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಅನ್ಸುತ್ತಲ್ಲ ಸಿನಿಮಾದಲ್ಲಿ, ಅಂದರೆ ನಿಮ್ಮ ಮಂಗಳೂರು ಸ್ಲ್ಯಾಂಗ್ ಒಂದು ಸ್ವಲ್ಪ ಅದೇ ಬಂದಿದೆ. ಹೌದು, ನನ್ನ ಮಂಗಳೂರು ಸ್ಲ್ಯಾಂಗ್ ಅಂದರೆ ತುಂಬ ಮಂಗಳೂರು ಸ್ಲ್ಯಾಂಗ್ ಇತ್ತು ನಂದು. ಈಗ ಚೂರು ಇಂಪ್ರೂವ್ ಆಗಿದೆ, ಬಟ್ ಮೂವಿಯಲ್ಲಿ ಕೂಡ ನಾನು ಬಂದಿದೆ ಅದೇ ಥರ. ಬಟ್ ಐ ಹ್ಯಾವ್ ಟ್ರೈಡ್ ಅ ಲಾಟ್. ಹೌದು, ತುಂಬಾನೇ ಡೈಲಾಗ್ ಇತ್ತು. ತುಂಬ ಚಾಲೆಂಜಿಂಗ್ ಇತ್ತು. ಯಾಕಂದರೆ ಒಂದು ಲೈನ್ ಫುಲ್ ನಮ್ಮ ಕನ್ನಡ ಬ್ಯಾಂಗ್ಳೂರ್ ಸ್ಲ್ಯಾಂಗಿಗೆ ಕೊಡ್ತಿದ್ರು. ಇವರು ಮಂಗಳೂರು ಸ್ಲ್ಯಾಂಗ್, ಅದನ್ನ ಬ್ಯಾಂಗ್ಳೂರು ಸ್ಲ್ಯಾಂಗಿಗೆ ಕನೆಕ್ಟ್ ಮಾಡೋದು ರಾತ್ರಿ ಎಲ್ಲ ಪ್ರಿಪೇರ್ ಮಾಡಿ ಬೆಳಗ್ಗೆ ಪಾಪ ಒಂದು ಪದ ಕನ್ಫ್ಯೂಸ್ ಆಗಿ ಫುಲ್ಲು ಇದಾಗ್ತಿತ್ತು. ಅಂದರೆ ನಂದು ನಾವೀಗ ಫಾರ್ ಎಕ್ಸಾಂಪಲ್ ಒಂದೊಂದು ಪದಾನೂ ನನಗೆ ನೆನಪಿಟ್ಕೊಡ್ಬೇಕು. ಅಂದರೆ ನಾವೀಗ ಮಾಡ್ತೀನಿ ಅಂದರೆ ನೀವು ಹೇಳ್ತೀರಿ ಮಾಡ್ತೇನೆ ಅಂತ, ಮಾಡ್ತೀನಿ ನಂದು ಮಾಡ್ತೇನೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ವರ್ಡ್ ಆಲ್ಸೋ, ನಾಟ್ ಜಸ್ಟ್ ಸ್ಲ್ಯಾಂಗ್. ಸೊ ಅದು ನನಗೆ ಚೂರು ಕಷ್ಟ ಆಯಿತು. ಬಟ್ ದೆನ್ that itself is a challenge. ಸೊ ಐ ಟ್ರೈಡ್ ಮೈ ಬೆಸ್ಟ್ ಟು ಡೂ. ಇವಾಗ ನೀವಿಬ್ಬರೂ ಪರ್ಸ್ನಲಿ ಈ ಸಿನಿಮಾಗೆ ಹೋಮ್ವರ್ಕ್ ಆಗಿರ್ಬೋದು, ಪ್ರಿಪ್ರೇಷನ್ಸ್ ಆಗಿರ್ಬೋದು, ಎಷ್ಟು ತಿಂಗಳುಗಳ ಕಾಲ ಮಾಡಿದ್ರಿ ಅಂತ? ಹೌದಾ, ನನಗೆ ಇದಕ್ಕಿಂತ ಮುಂಚೆ ನಾನು ನಟನ ಮಾಡ್ತಿರ್ಬೋದು, ರಂಗಭೂಮಿ ಮಾಡ್ತಿರ್ಬೋದು. ನಮಗೆ ರಂಗಭೂಮಿಯಲ್ಲಿ ಯಾವಾಗಲೂ ನಮಗೆ ಜೋರಾಗಿ ಎಲ್ಲ ಪ್ರತಿಯೊಂದು ನಾವು ಎಕ್ಸಾಸ್ಟಾಗಿ ಮಾಡೋದು. ಹೌದು, ಸಿನಿಮಾದಲ್ಲಿ ಹಾಗಿಲ್ಲ, ಎಲ್ಲರೂ ಮೈಲ್ಡಾಗಿ ಮಾಡಬೇಕು, ಇಷ್ಟು ಇಲ್ಲಾಗಿ ಮಾಡಬೇಕು, ಅದೆಲ್ಲ ಸ್ವಲ್ಪ ಎಕ್ಸಾಸ್ಟಾಗಿ ಮಾಡಬೇಕು. ನನಗೆ ತುಂಬ ಪರ್ಸನಲಿ ಚಾಲೆಂಜಿಂಗ್ ಆಗಿತ್ತು ಸಿನಿಮಾಗೆ ನಾನು ಕನ್ವರ್ಟ್ ಆಗೋಕ್ಕೆ. ಬಟ್ ನನಗೆ ಗುರುಮುತ್ತ ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡೋದ್ಮೇಲೆ ನಮಗೆಲ್ಲ ಒಂದು ವೀಕ್ ನಮಗೆಲ್ಲ ತುಂಬ ಇದು ಮಾಡಿದ್ರು. ಈ ಕತೆಗೆ ಏನು ಬೇಕು, ಯಾವ ರೀತಿ ಪರ್ಫಾರ್ಮೆನ್ಸ್ ಬೇಕು, ಯಾವ ರೀತಿ ಆ್ಯಕ್ಟಿಂಗ್ ಶೈಲಿ ಬೇಕು ಅನ್ನೋದು ಅವ್ರನ್ನ ಒಂದು ವಾರ ನಮಗೆ ಅಭ್ಯಾಸ ಮಾಡಿಸಿ ನಮಗೆ ಪಾತ್ರ ಹೇಗಬೇಕು ಆ ರೀತಿ ಬೋಲ್ಡ್ ಮಾಡಿದ್ದಾರೆ. ಓಕೆ. ಸೊ ನನಗೆ ಆ್ಯಕ್ಚುಲಿ 1 ವೀಕ್ ಮುಂಚೆನೇ ವರ್ಕ್ಶಾಪಲ್ಲಿ, ಬಿಕಾಸ್ ನಾನು ಆ್ಯಕ್ಚುಲಿ ಆಡಿಷನ್ ಕೊಟ್ಟಿದ್ದೆ ಬೇರೆ ಕ್ಯಾರೆಕ್ಟರ್ಗೆ, ಲೈಕ್ ಫ್ರೆಂಡ್ ಕ್ಯಾರೆಕ್ಟರ್ಗೆ ನಾನು ಆಡಿಷನ್ ಕೊಟ್ಟಿದ್ದೆ. ಬಟ್ ಅವ್ರು ನನ್ನ ಪ್ರೀವಿಯಸ್ ವರ್ಕ್ ಗಮನಿಸಿ, ಅಂದರೆ ನಾನು 3 ಆಲ್ಬಮ್ ಸಾಂಗ್ ಮಾಡಿದ್ದೆ ಮುಂಚೆ ಮಂಗಳೂರಲ್ಲಿರುವಾಗ. ಸೊ ಅದನ್ನು ನೋಡಿ ಅದರಲ್ಲಿ ಚಿಕ್ಕ ಬಿಟ್ಟು ಆ್ಯಕ್ಟಿಂಗ್ ವಿಡಿಯೋಸ್ ಇತ್ತು, ಆಲ್ಬಮ್ ಸಾಂಗಲ್ಲಿ ಇನ್ಕ್ಲೂಡ್ ಆಗಿತ್ತು. ಸೊ ಅದನ್ನು ಗಮನಿಸಿ ಅವ್ರು ನನಗೆ ಮತ್ತೆ ಕಾಲ್ ಮಾಡಿದರು, ನೀವು ಹೀರೋನ್ಗೆ ಸೂಟ್ ಆಗ್ತೀರಾ, ಬಟ್ ನಿಮ್ಮ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ನೀವು ಒಂದು ಚೇಂಜ್ ಮಾಡಬೇಕು. ಸೊ ಅದು ನೀವು ಮಾಡಿದ್ರೆ ವಿಲ್ ಜಸ್ಟ್ ಕನ್ಫರ್ಮ್ ಯು ಅಂತ ಹೇಳಿದರು, ಅಂದರೆ ನೀವೇ ಕನ್ಫರ್ಮ್ ಆಗ್ತೀರಾ ಅಂತ. ಸೊ ಅದನ್ನು ನಾನು ವರ್ಕ್ ಮಾಡ್ತಿದ್ದೆ. ಅಂದರೆ ಎವ್ರಿ ಡೇ ಐ ಟು ಸೆಂಡ್ ವಾಯ್ಸ್ ನೋಟ್ಸ್. ಅಂದರೆ ನನಗೆ ಡೈಲಾಗ್ ಎಲ್ಲ ಮುಂಚೆನೇ ಕಲಿಸಿದ್ರು. ಸೊ ಅಷ್ಟು ದೊಡ್ಡ ಡೈಲಾಗ್ ನಾನು ಪ್ರಾಕ್ಟೀಸ್ ಮಾಡಿ ವಾಯ್ಸ್ ನೋಟ್ಸ್ ಕಲಿಸಿ, ಈವನ್ ವಿಡಿಯೋ ಎಲ್ಲ ಮಾಡಿ ಕಲಿಸ್ತಿದ್ದೆ. ಅಂದರೆ ಬಾಟ್ ಎಲ್ಲ ಮಾಡಿ ಲೈಕ್ ಸೀನ್ ಆಗೇನೆ ಮಾಡಿ ಕಲಿಸ್ತಿದ್ದೆ. ಸೊ ದಿಸ್ ವಾಸ್ ಮೈ ಪ್ರಿಪರೇಷನ್. ಸೊ ಅದನ್ನು ನೋಡಿ ಅವ್ರು ಮತ್ತೆ ಓಕೆ ಫೈನ್ ಯು ಕ್ಯಾನ್ ಡೂ ಅಂತ. ಈ ಸಿನಿಮಾದಲ್ಲಿ ಎಸ್ಪೆಷಲಿ ನಾವು ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಂದರೆ ತುಂಬ ಒಂಥರ ಅಂಡರ್ ಸ್ಟೇಟೆಡ್ ಆಗಿ ನಮಗೆ ಕಾಣಿಸುತ್ತೆ. ಅಂದರೆ ಎಲ್ಲೂ ಕೂಡ ನಮಗೆ ನೀವು ಹೇಳ್ದಂಗೆ ಓವರ್ ಎಕ್ಸ್ಪ್ರೆಷನ್ಸ್ಗಳಿಲ್ಲದೆ ರಿಯಾಲಿಸಮ್ಗೆ ಹತ್ತಿರ ಆಗುವಂಥ ಒಂದು ಅಪ್ರೋಚನ್ನು ಫಾಲೋ ಮಾಡಿದ್ದೀರಾ ಅಂತ ಅನಿಸುತ್ತೆ. ಸೊ ನೀವು ಹೇಳಿ ಯಾವ ರೀತಿ ಇತ್ತು?
ತುಂಬ ಬಗ್ಗೆ ಓವರಾಲ್ ಓವರಾಲ್ ಎಲ್ಲ ಕ್ಯಾರೆಕ್ಟರ್ಸ್ಗಳು ನೋಡಿದಾಗ ಹಾಗೆ ಬಿಕಾಸ್ ಕೆಲವೊಂದು ಸಿನಿಮಾಗಳಲ್ಲಿ ನಾವು ಎಸ್ಪೆಷಲಿ ನೋಡಿದಾಗ ಓವರ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಇವೆಲ್ಲ ನಮಗೆ ಕಾಣಿಸುತ್ತೆ ಆದರೆ ರಿಯಾಲಿಸಮ್ಗೆ ಹತ್ರ ಆದರೆ ಅದು ಆಡಿಯನ್ಸ್ಗೆ ಕೂಡ ಕನೆಕ್ಟ್ ಆಗುವಂಥದ್ದು. ಸೊ ಅದ್ರ ಬಗ್ಗೆ ಹೌದು. ಇದ್ರಲ್ಲಿ ನೋಡಿದಾಗ ಇವಾಗ ಮೇಕಪ್ ನೋಡಿದಾಗಲೇ ನಾನು ಜಾಸ್ತಿ ಅದನ್ನ ಓವರಾಗಿ ಫೀಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನನಗೆ ಏನು ಪಾತ್ರ ಕೊಟ್ಟಿದ್ದಾರೋ ಅದನ್ನ ನಾನು ಕ್ಯಾರಿ ಮಾಡಲೇಬೇಕಿತ್ತು. ಇದ್ರೆ ನನಗೆ ಇದಕ್ಕೆ ಏನು ಯೂಸ್ ಯಾಕಂದರೆ ನನಗೆ ರಂಗಭೂಮಿ ಮಾಡಿ ತುಂಬಾ ಯೂಸ್ ಆಯಿತು. ಯಾಕಂದರೆ ಪ್ರತಿಯೊಂದು ಎಕ್ಸ್ಪ್ರೆಷನ್ ಎಕ್ಸಾಸ್ಟಿಗೆ ಕೊಡಬೇಕಿತ್ತು. ಇನ್ನು ನಾರ್ಮಲ್ ನನ್ನ ಕ್ಯಾರೆಕ್ಟರ್ ನಾನು ಮಾಡಬೇಕಾದ್ರೆ ಮೈಲ್ಡಾಗಿ ಇರಬೇಕಿತ್ತು. ಅದ್ರಲ್ಲಿ ನನಗೇನು ಯೂಸ್ ಆಯಿತು ಅಂದರೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ವಿಜಯ್ ಸರ್ ಆಗಲಿ ಅಥವಾ ತುಂಬ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಹ್ಯಾಕ್ಟ್ ಮಾಡಿದಾಗ ಅವ್ರು ನನಗೆ ಕೆಲವು ಇನ್ಪುಟ್ಸ್ ಕೊಟ್ಟಿದ್ರು. ಈಗ ಒಂದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ಎಮೋಷನ್ಸ್ ಹೆಂಗೆ ಮಾಡ್ಕೊ ಅಂತ ಆರ್ಟಿಸ್ಟ್ಗಳಾಗಲಿ ನನಗೆ ತುಂಬಾ ಇನ್ಪುಟ್ಸ್ ಕೊಡ್ತಿದ್ರು. ಅವರು ನನಗೆ ಸಜೆಸ್ಟ್ ಮಾಡ್ತಿದ್ರು. ಸೊ ಅವರಿಂದ ಸ್ವಲ್ಪ ನಾನು ಕಲ್ತ್ಕೊಂಡೆ ಮತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ಕ್ಯಾರಿ ಮಾಡಿ. ಸೊ ನನಗೆ ಆ್ಯಕ್ಚುಲಿ ಸಂಗೀತ ಅನ್ನೋ ಕ್ಯಾರೆಕ್ಟರ್ ಕೊಡುವಾಗ ಸಂಗೀತ ಇಸ್ ಅ ಸಿಂಪಲ್ ಗರ್ಲ್. ಸೊ ಶೀಸ್ ಅ ಡಾಕ್ಟರ್ ಆ್ಯಂಡ್ ಶೀಸ್ ಅ ಸಿಂಪಲ್ ಗರ್ಲ್. ಸೊ ನನ್ನ ತಲೆಯಲ್ಲಿ ಒಂದೇ ಇತ್ತು, ಐ ಶುಡ್ ಬಿ ವೆರಿ ರಿಲೇಟೇಬಲ್ ಟು ಪೀಪಲ್ ಹೂ ಇಸ್ ವಾಚಿಂಗ್ ಅಂತ. ಸೊ ಅದೇ ಒಂದಿತ್ತು. ಸೊ ಅದು ಮಾಡಲಿಕ್ಕೆ ದ ಓನ್ಲಿ ವೇ ಐ ಫೌಂಡ್ ಇಟ್ ಇಸ್ ನಾನು ಸಂಗೀತ ಅಂತ ಅನಿಸ್ಕೊಂಡು ಮಾಡಬೇಕು. ಲಿವಿಂಗ್ ಖ್ಯಾತಿ ಎಸೈಡ್ ಐ ಹ್ಯಾವ್ ಟು ಬಿ ಸಂಗೀತ. ನಾನು ಸಂಗೀತ ಅನ್ನೋ ಅಂತ ತಲೆಯಲ್ಲಿ ಇಟ್ಕೊಂಡು ಐ ಹ್ಯಾವ್ ಟು ಡೂ ಅಂತ. ಸೊ ದಟ್ಸ್ ದ ಓನ್ಲಿ ಥಿಂಗ್ ಐ ಕೆಪ್ಟ್ ಇನ್ ಮೈ ಹೆಡ್. ಈಗ ಸಾಮಾನ್ಯವಾಗಿ ಒಬ್ಬ ಆ್ಯಕ್ಟರ್ ಅಥವಾ ಆ್ಯಕ್ಟ್ರಸ್ಗೆ ಪಾತ್ರದ ಒಳಗಡೆ ಹೋಗೋದು ಈಸಿನಾ ಅಥವಾ ಅದರಿಂದ ಹೊರಗಡೆ ಬರೋದು ಈಸಿನಾ? ಆ್ಯಕ್ಚುಲಿ ಏನಂದರೆ ಪಾತ್ರದ ಒಳಗೆ ಹೋಗೋದು ಎಷ್ಟು ಕಷ್ಟ, ಆಚೆಗೆ ಬರುತ್ತೆ. ನನಗೆ ಹೇಗೆ ಅಂದರೆ ಒಂದು ತುಂಬಾ ಎಮೋಷನ್ಸ್ ಅಳಬೇಕಿತ್ತು. ನಾನು ಗ್ಲಿಸರಿನ್ ಯೂಸ್ ಮಾಡೋಣ ಆಟೋಮೆಟಿಕ್ಕಾಗಿ ಅದನ್ನ ಒಂದು ಹಾಫ್ ಅನ್ ಅವರ್ ಟೈಮ್ ತೊಗೊಂಡೆ. ಆ ಕ್ಯಾರೆಕ್ಟರ್ ಒಳಗೆ ಹೋದಾಗ ನಿಜ ನನಗೆ ಏನಿಸ್ತು ಪರ್ಸನಲ್ ಏನಾಯ್ತು ಅಂದರೆ ನಾನು ಜಾಸ್ತಿ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆದಷ್ಟು ನನಗೆ ತಲೆ ನನಗೆ ಸುತ್ತಂಗೆ ಆಗ್ತಿರುತ್ತೆ. ಆ ಪಾತ್ರ ತುಂಬ ಎಷ್ಟು ಮೇಂಟೈನ್ ಮಾಡ್ತೀವೋ ಅಷ್ಟು ನನಗೆ ತಲೆ ನನಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ತಲೆ ತುಂಬ ಸುತ್ತ ಬರುತ್ತೆ ಅಂತ ತುಂಬ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅದು ಪಾತ್ರ ಮುಗಿದ ತಕ್ಷಣ ನನಗೆ ಎನರ್ಜಿ ಫುಲ್ ಲಾಸ್ ಆಗಿಬಿಡುತ್ತೆ. ಆಚೆ ಕಡೆ ಬಂದ ತಕ್ಷಣ ಮೆಕಪ್ ರಿಮೂವ್ ಮಾಡಿದ ತಕ್ಷಣ ನನಗೆ ಸುಸ್ತಾಗೋಗ್ಬಿಡುತ್ತೆ. ತುಂಬಾ ಎನರ್ಜಿ ಬೇಕು ಅದನ್ನ ಕ್ಯಾರಿ ಮಾಡೋದು. ನನಗೆ ಅನ್ಸೋದೇನೆಂದರೆ ಕ್ಯಾರಿ ಮಾಡೋದು ಕಷ್ಟ, ಆಚೆ ಕಡೆ ಬರೋದು ಎರಡೂ ಕಷ್ಟ. ತುಂಬ ಓಕೆ ನಿಮಗೆ? ಸೊ ನನ್ನ ಪ್ರಕಾರ ಐ ಥಿಂಕ್ ಕಟ್ಟೆ ಹೇಳಿದ ತಕ್ಷಣ ವಿ ಹ್ಯಾವ್ ಟು ಬಿ ಖ್ಯಾತಿ ಅಗೇನ್. ಸೊ ನಾನು ಅದೇ ಕಲ್ತ್ಕೊಂಡು ಬಂದದ್ದು, ಅದೇ ಮಾಡ್ತಿದ್ದೇನೆ ಕೂಡ. ಸೊ ಇಫ್ ಐ ಆಮ್ ಇನ್ವಾಲ್ವಿಂಗ್ ಇನ್ ಅ ಕ್ಯಾರೆಕ್ಟರ್, ಅವ್ರು ಯಾವ ಕಟ್ಟೆ ಹೇಳ್ತಾರೆ ಐ ಕಮ್ ಔಟ್ ಆಫ್ ಇಟ್. ಸೊ ಇಟ್ ಹ್ಯಾಸ್ ಬಿನ್ ಅ ಹ್ಯಾಬಿಟ್ ಫಾರ್ ಮೀ. ಸೊ ಅದನ್ನೇ ನಾನು ಮಾಡ್ತೇನೆ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ಇಷ್ಟವರೆಗೆ ನನಗೆ ಡಿಫಿಕಲ್ಟ್ ಆಗಲಿಲ್ಲ. ಸೊ ಬಟ್ ಒಂದು ವಿಷಯ ಏನಂದರೆ ನನಗೆ ಕಣ್ಣಲ್ಲಿ ನೀರು ಚೂರು ಕಮ್ಮಿ ಬರೋದು. ಈವನ್ ಇಫ್ ಐ ಆಮ್ ಚಾಪಿಂಗ್ ಆನಿಯನ್ ಅಲ್ವಾ, ನೀರು ಬರಲ್ಲ. ಸೊ ದಟ್ ವಾಸ್ ಡಿಫಿಕಲ್ಟ್. ಲೈಕ್ ನಂಗೆ ಗ್ಲಿಸರಿನ್ ಬೇಕಿತ್ತು ಕೆಲವು ಮೂಮೆಂಟ್ಸಲ್ಲಿ. ಸೊ ಅದು ಹಾಗಿದ್ರೆ ಜಾಸ್ತಿ ಈರುಳ್ಳಿ ಕೊಟ್ಬಿಡ್ಬೋದು ಇವ್ರಿಗೆ, ಆರಾಮಾಗಿ ಕಟ್ ಮಾಡಿ ಅಂತ. ಅದೇ ಎಲ್ಲ ಮನೇಲಿ ನನಗೆ ಕೊಡ್ತಾರೆ, ನೀನೇ ಚಾಪ್ ಮಾಡಿ ಮಾಡೋದು ಬರೋದಿಲ್ಲ ಅಂತ. ಓಕೆ ಮೇಡಮ್, ಎಲ್ಲ ಪಾತ್ರಕ್ಕೂ ಎಲ್ಲ ಸೀನ್ಗಳು ಆಗುತ್ತೆ ಅಂತ ಹೇಳಿ. ಎಸ್ಪೆಷಲಿ ಈ ಥರ ಸೀನು ತುಂಬ ಎಮೋಷನ್ಸ್ ಅಳಬೇಕು ಅನ್ನೋ ಸೀನು, ಆ ಥರ ಸೀನ್ಗೆ ತುಂಬಾ ಇರಬೇಕಾಗತ್ತೆ. ಆಚೆ ಕಡೆ ಬರೋದಾಗಲಿ ಹ್ಯಾಂಗ್ ಓವರ್ ಇರುತ್ತೆ ತುಂಬ ದಿನ ಆದಮೇಲೆ. ಕೆಲವೊಬ್ಬರಿಗೆ ಬರೀ ಸಾಕಷ್ಟು ದಿನ ಮೆಥಡ್ ಆ್ಯಕ್ಟಿಂಗ್ ಹೌದು ಅದು ತುಂಬಾ ಆಗುತ್ತೆ. ಆ್ಯಂಡ್ ಇವ್ರದ್ದು ಕ್ಯಾರೆಕ್ಟರ್ ಕೂಡ ನೀವು ನೋಡ್ಬೋದು, ತುಂಬ ಇನ್ವಾಲ್ವ್ ಆಗಿದ್ರು. ಸೊ ಐ ಥಿಂಕ್ ಇಟ್ ವಾಸ್ ಕೊನೆಯಲ್ಲಿ ಬರುವಂಥದ್ದು ಟ್ರೇಲರ್ ಬಿಟ್ಟು ನೋಡಿದಾಗ ಅದೇ ಅನಿಸುತ್ತೆ. ನನಗೆ ಇನ್ನೊಂದೇನು ಅನ್ನಿಸ್ತು ಅಂದರೆ ಆ್ಯಕ್ಚುಲಿ ನಮಗೆ ಈ ಕಾಂತಾರ ಇದೆಲ್ಲ ಸಿನಿಮಾಗಳೆಲ್ಲ ಬಂದಾಗ ಆಲ್ಮೋಸ್ಟ್ ಈ ಮೇಕಪ್ ಈ ಸೂ ಫ್ರಮ್ ಸೋನಲ್ಲೂ ಕೂಡ ಇದೊಂದು ಹಾಕ್ತಾರೆ. ಅಂದರೆ ಪ್ರಾಬಬ್ಲಿ ಇದು ಅಂದರೆ ಕಮರ್ಷಿಯಲ್ ವೈಸು ಇದು ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಪರ್ಪಸ್ ಹಾಕಿದಾರ, ಇಲ್ಲ ಹಾಕಲೇಬೇಕು, ಅದಕ್ಕೇನಾದರೂ ಒಂದು ಜಸ್ಟಿಫಿಕೇಶನ್ ಇದೆಯಾ ಏನು ಅಂತ ಸಿನಿಮಾದಲ್ಲಿ? ನಿಮ್ಮ ಕಮರ್ಷಿಯಲ್ ಆಸ್ಪೆಕ್ಟಿಗೂ ಒಂದು ಬೇಕೇ ಆಗುತ್ತೆ. ಮತ್ತು ಮೋರವರಿಂದ ಕತೆ ಕೇಳ್ತಿತ್ತು, ಈ ಪಾತ್ರನ ಈ ಮೇಕಪ್ನ ಕೇಳ್ತಿತ್ತು ಕತೆ. ಓಕೆ, ಆ ಎನರ್ಜಿ ಬೇಕಿತ್ತು, ಆ ನ್ಯಾಯ ಒದಗಿಸೋಕ್ಕೆ ಅಥವಾ ಎನರ್ಜಿ ನೀವು ಬೇಕಿತ್ತು. ಕೇಳ್ತಿತ್ತು ಏನು ಮಾಡೋದು, ಈ ರೀತಿ ಬಂದಾಗ ಒಂದು ಡಿಫ್ರೆಂಟ್ ಏನಾರು ಕೊಡಬೇಕಲ್ಲ, ಅದು ಜಸ್ಟಿಫಿಕೇಶನ್ ಕೊಡಬೇಕಾ, ಜನಕ್ಕೆ ಏನಾರ ಸ್ಯಾಟಿಸ್ಫೈ ಬೇಕಿತ್ತಲ್ಲ. ಸೊ ಅದಕ್ಕೆ ಗುರು ಸರ್ ಯೋಚನೆ ಮಾಡಿ, ಇಲ್ಲ ಈ ರೀತಿ ಹೋದರೆ, ಈ ಕಾನ್ಸೆಪ್ಟ್ ಮೇಲೆ ಹೋದರೆ, ಈ ರೀತಿ ಮೇಕಪ್ ಡಿಸೈನ್ಗೆ ಹೋದರೆ ಅದು ಏನು ಕತೆಗೆ ಏನು ಬೇಕೋ ಅದು ಜಸ್ಟಿಫಿಕೇಶನ್ ಸಿಗುತ್ತೆ ಅಂತ ಹೇಳಿ ಕತೆಗೋಸ್ಕರ ಮಾಡಿರೋದು. ಕಮರ್ಷಿಯಲ್ಗೆ ಒಂದು ಸ್ವಲ್ಪ ಅದು ಕತೆಗೆ ಏನು ಬೇಕು ಕತೆಗೋಸ್ಕರ ಪ್ರೆಸೆಂಟೇಷನ್ ವೈಸ್ ಅಂದರೆ ತುಂಬ ಕನೆಕ್ಟ್ ಆಗುತ್ತೆ ಅಂತ. ಸೊ ನಾವು ಒಂದು ಏನಾದರೂ ಮಾಡುವಾಗ ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ ಜನಗಳಿಗೂ ಕನೆಕ್ಟ್ ಆಗುತ್ತೆ ಅನ್ನೋಂಥದ್ದು. ಸೊ ದಟ್ ಈಸ್ ಅ ರೀಸನ್. ಓಕೆ, ಆಮೇಲೆ ನಾನು ಒಂದಷ್ಟು ಆಸ್ಪೆಕ್ಟ್ಸ್ ನಿಮ್ಮ ಕ್ಯಾರೆಕ್ಟರ್ನಲ್ಲಿ ಇದು ನೋಡಿದೆ. ಇನಿಷಿಯಲ್ ಸ್ಟೇಜ್ನಲ್ಲಿ ತುಂಬ ವೀಕಾಗಿ ಕಾಣಿಸಿದ್ರು ಕೂಡ ಹೋಗ್ತಾ ಲೇಟರ್ ಸ್ಟೇಜ್ಗಳಲ್ಲಿ ಎವಾಲ್ವ್ ಆಗ್ತೀರಾ. ಅಂದರೆ ಈ ಒಂದು ಜರ್ನಿ ನಿಮಗೆ ಎಕ್ಸ್ಟರ್ನಲ್ ಫೈಟಾ ಅಥವಾ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಷನ್ನ? ಟ್ರೈಲರ್ ನೋಡೋದಾದರೆ ಇವಾಗ ಎಕ್ಸ್ಪೆಕ್ಟ್ ನಮ್ಮ ಟ್ರೈಲರ್ ಏನು ಕಟ್ ಮಾಡ್ತೀವಿ ಅಂದರೆ
ಜನಕ್ಕೆ ನಾವು ಏನಿದೆ ಸಿನಿಮಾದಲ್ಲಿ ಅಂತ ತೋರಿಸೋದು ಕೂಡ ಕಟ್ ಮಾಡ್ತೀವಿ, ನಮ್ಮ ಬಿಸ್ನೆಸ್ಗೋಸ್ಕರ ಕಟ್ ಮಾಡ್ತೀವಿ, ಮತ್ತು ಆರ್ಟಿಸ್ಟ್ ಯಾರು ಇದ್ದೀವಿ ಅದಕ್ಕೋಸ್ಕರ ಕಟ್ ಮಾಡ್ತೀವಿ. ನಮ್ಮ ಟ್ರೈಲರಲ್ಲಿ ತುಂಬ ಜನ ಇದ್ದಾರೆ, ಆರ್ಟಿಸ್ಟ್ ಆಗಲಿ ಪ್ರತಿಯೊಬ್ಬರಾಗಲಿ ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನಮ್ಗೆ ಇದೇ ಈ ರೀತಿ ತಾರಾ ಬಳಗ ಇದೆ ನೋಡಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋಕ್ಕೋಸ್ಕರ ಟ್ರೈಲರಲ್ಲಿ ನಾನು ಹೊಸಬ ಅಲ್ವಾ. ನಾನು ಕೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ? ಅಂದರೆ ಇನಿಷಿಯಲ್ ಸ್ಟೇಜ್ನಲ್ಲಿ ನೀವು ಆ್ಯಕ್ಚುಲಿ ವೀಕಾಗಿ ಕಾಣಿಸ್ತೀರ ನಿಮ್ಮ ಕ್ಯಾರೆಕ್ಟರು, ಲೇಟರ್ ಆನ್ ಎವಾಲ್ವ್ ಆಗ್ತೀರಾ ತುಂಬ ಸ್ಟ್ರಾಂಗ್ ಆಗಿ. ಸೊ ಇದು ಎಕ್ಸ್ಟರ್ನಲ್ ಫೈಟಾ ಅಥವಾ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಷನ್ನ ಅಂತ ನಿಮ್ಮ ಪಾತ್ರದ ಬಗ್ಗೆ ಕೇಳ್ತಾ ಇರೋದು? ನನ್ನ ಪಾತ್ರದ ಬಗ್ಗೆ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಬಿಕಾಸ್ ನಾವು ನೋಡಿದ್ರೆ ಆರ್ಫನ್ ಕ್ಯಾರೆಕ್ಟರು, ಅಂದರೆ ತುಂಬ ಬೇಗ ಒಂಥರ ಸೂಪರ್ ನ್ಯಾಚುರಲ್ ಆಗಿ ನೀವು ಒಂಥರ ಸಡನ್ನಾಗಿ ಪವರ್ ಬರುತ್ತೆ. ಸೊ ಸೂಪರ್ ನ್ಯಾಚುರಲ್ಲ ಅಥವಾ ಇದು ಅಂತ ಕೇಳ್ತಿರೋದು ಹಾಗೆ? ಲೈಕ್ ಎರಡು ಮಿಡಲ್ ಅಂತ ಹೇಳ್ಬೋದು. ಅದು ನನಗೂ ಸಂಬಂಧಪಟ್ಟಿರೋದು. ಅದು ಸೂಪರ್ ನ್ಯಾಚುರಲ್ ನನ್ನ ಕಥೆಲಿ ಇದ್ರೆ ಮಾತ್ರ ಅದು ಬರುತ್ತೆ. ಅಂದರೆ ಬಿಕಾಸ್ ಆಫ್ ದ ಸಿಚುವೇಶನ್ ಸರೌಂಡೆಡ್ ನೀವು ಚೇಂಜ್ ಆಗ್ತೀರಲ್ವಾ. ಸೊ ದಟ್ ಇಸ್ ಸೇಮ್ ಥಿಂಗ್. ಅವ್ರಿಗೆ ಸಿಚುವೇಶನ್ ಹಾಗೆ ಬರ್ತದೆ ಅವ್ರ ಲೈಫಲ್ಲಿ ಫರ್ದರ್ ಹೋಗುವಾಗ. ಸೊ ದಟ್ ಇಸ್ ಅ ರೀಸನ್ ಹಿ ವಿಲ್ ಬಿ ಇವಾಲ್ವಿಂಗ್ ದ್ಯಾಟ್ ವೇ. ಸಿಂಬಾಲಿಕ್ ಕನೆಕ್ಷನ್ ಏನಾದರೂ? ಸಿಂಬಾಲಿಕ್ ಕನೆಕ್ಷನ್ಸ್ ಸ್ವಲ್ಪ ಲೈಟ್ ಆಗಿರುತ್ತೆ. ಓಕೆ. ದೆನ್ ಇವಾಗ ಸಾಂಗ್ಸ್ ವೈಸ್ ಬರೋದಾದರೆ ಓವರಾಲ್ ಎಷ್ಟು ಸಾಂಗ್ಸ್ ಇದೆ ಸಿನಿಮಾದಲ್ಲಿ? ಮ್ಯೂಸಿಕ್ ಯಾವ ರೀತಿ ಸಪೋರ್ಟ್ ಮಾಡಿದೆ ಸಿನಿಮಾದಲ್ಲಿ? 4 ಸಾಂಗ್ ಬರುತ್ತೆ. ಒಂದು ಲವ್ ಸಾಂಗ್ ಮಾಡಿದಂಗೆ, ಇನ್ನೊಂದು ಜೋಗತಿ ಸಾಂಗ್, ಇನ್ನೊಂದು ತಾಯಿ ಮತ್ತು ಇನ್ನೊಂದು ಸೆಂಟಿಮೆಂಟಲ್ ಸಾಂಗ್ ಇದೆ. ಇದರಲ್ಲಿ 2 ಸಾಂಗು ಎರಡು ಮಂಜು ಕವಿ ಸರ್ ಮಾಡಿದ್ದಾರೆ, ನಾನು 2 ಪ್ರದೀಪ್ ಸರ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಒಂದು ಮೇನ್ ಸಪೋರ್ಟ್ ಅಂದರೆ BGM. ಪ್ರದೀಪ್ ಸರ್ ದೇವ ಮ್ಯೂಸಿಕ್ ಅವ್ರು ಕೊಟ್ಟಿರೋದು. ಮೂವಿನ ಒಂದು ಲೈಫ್ ಮತ್ತು ಮರುಜನ್ಮ ಕೊಟ್ಟಂಗೆ ತುಂಬ ಚೆನ್ನಾಗಿ BGM ಬ್ಯಾಕ್ಗ್ರೌಂಡ್ಸ್ಗೂ ನಮ್ಮ ಸಿನಿಮಾಗೆ ಪ್ಲಸ್ ಅಂತ ಹೇಳಿ. ಓಕೆ. ಆ್ಯಂಡ್ ನೀವು ನೋಡಿದರೆ ಸಾಂಗ್ ಕೂಡ ಡಿಫ್ರೆಂಟ್ ಟೈಪ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ 2 ಸಾಂಗ್ ಈಗ ರಿಲೀಸ್ ಆಗಿದೆ. ಸೊ ಒಂದು ನಮ್ಮದು ಲವ್ ಸಾಂಗ್, ಇಟ್ ಈಸ್ ಅ ಡಿಫ್ರೆಂಟ್ ಜಾನರ್. ಒನ್ ಮೋರ್ ಇಸ್ ಲೈಕ್ ಭಕ್ತಿಗೀತೆ ಟೈಪ್ಸ್, ಜೋಗತಿ ಅದು ಒಂದು ಡಿಫ್ರೆಂಟ್ ಜಾನರ್ ಆಗೋಗುತ್ತೆ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಸಾಂಗ್ ವೇರ್ ಇನ್ ದೇರ್ ಇಸ್ ಅ ಮದರ್ ಸೆಂಟಿಮೆಂಟ್ ಸಾಂಗ್, ಅದು ಬೇರೆ ರೀತಿ ಕನೆಕ್ಟ್ ಆಗುತ್ತೆ. ಸೊ ಇಟ್ಸ್ ಆಲ್ ಡಿಫ್ರೆಂಟ್. 2 ಸಾಂಗು ನೀವು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದು, ಕಂಟೆಂಟ್ ವೈಸ್ ಇರೋದ್ರಿಂದ ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು. ಬಟ್ ಐ ಕ್ಯಾನ್ ಒಂದು ಪ್ರಾಮಿಸ್ ಸಮಥಿಂಗ್, ಯಾರ ಸಾಂಗ್ ಕೇಳ್ತಾರೆ ಆ ಸಿಚುವೇಶನ್ಗೆ ಪ್ರತಿಯೊಬ್ಬರು ಎಂಥ ಕಟ್ಟು ಮನಸ್ಸಿದ್ರು ಅವರು ಒಂದು ಡ್ರಾಪ್ ಕಣ್ಣೀರಾಗದೆ ಎಮೋಷನ್ ಇದೆ. ಅವ್ರು ಹೇಳಿದ್ರು ಫಸ್ಟ್ ಆಫ್ ಆಲ್ ಕಡಿಮೆ ಕಣ್ಣೀರು ಬರೋದು ಅಂಥದ್ದು. ಇಲ್ಲ, ನಾನು ನೋಡಲಿಲ್ಲ ಆ್ಯಕ್ಚುಲಿ ಕಣ್ಣೀರು ಖಂಡಿತ. ಓಕೆ. ಮತ್ತು ನಾನು ಹೇಳ್ತಾ ಇದ್ದೆ, ನನ್ನ ಮೈಥಾಲಜಿಕಲ್ ರೆಫರೆನ್ಸು ಪ್ರೆಸೆಂಟ್ ಸ್ಟೋರಿನಲ್ಲಿ ಮರ್ಜ್ ಆಗಿದೆ. ಸೊ ಏನಾದರೂ ರೀಇನ್ಕಾರ್ನೇಷನ್ ಕಾನ್ಸೆಪ್ಟ್ ಇದೆಯಾ ಹೇಗೆ, ಅಥವಾ ಸಿಂಬಾಲಿಕ್ ಕನೆಕ್ಷನ್ ಆಗೇನ್ ರೀಇನ್ಕಾರ್ನೇಷನ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀರಾ? ಅಂದರೆ ಹೇಳಂಗಿಲ್ವಾ? ಹೇಳ್ಬೋದು, ನಿರ್ದೇಶಕರು ಬಿಡೋದಿಲ್ಲ ಅಂತ. ಸೊ ಶಿಖಂಡಿ ಹೇಗೆ ಅವರ ಐ ಮೀನ್ ಮಹಾಭಾರತದಲ್ಲಿ ಅವರೊಮ್ಮೆ ಸತ್ತಾದ ಮೇಲೆ ದೆನ್ ಲೈಕ್ ರೀಬರ್ತ್ ಆಗಿ ಬರ್ತಾರೆ. ಸೊ somewhat same concept. ಮೋರವರ್ ಏನಂದರೆ ಶಿಖಂಡಿ ಅಂದರೆ ಶಿಖಂಡಿಗೂ ಮತ್ತು 7 ಜನಕ್ಕೆ ಏನಂದರೆ ಲೈಕ್ ಶಿಖಂಡಿ ನಮ್ಗೆ ಸ್ಟಾರ್ಟಿಂಗಲ್ಲಿ ಮಹಾಭಾರತ ಆ ಟೈಮಲ್ಲಿ ಮತ್ತು ರಾಮಾಯಣ ಟೈಮಲ್ಲಿ ಅಂದರೆ ಕಾಲಕ್ಕೂ ಟ್ರಾನ್ಸ್ಫರ್ ಆಗಿ ಬಂದಿರೋರು ಅವರು. ಓಕೆ. ಈ ಕಾಲದಲ್ಲಿ ನಮ್ಮ ಈ ಜೋಗತಿ ಆಗಿದ್ದಾರೆ ಅಂತ ನಾವು ಆ ಸಿಂಬಲ್ ಜೋಗತಿ ಆಗಿದ್ದಾರೆ. ಓಕೆ. ಆ್ಯಂಡ್ ಹೇಗಿದೆ ಸರ್ ಅವರೊಟ್ಟಿಗೆ ಎಲ್ಲನೂ ಕೆಲಸ ಮಾಡಿ? ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಆಗಿ. ಅವ್ರು ಎನರ್ಜಿ 7 ಜನ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ಅದು ನೋಡೋಕ್ಕೆ ಖುಷಿ. ಅವರು ಯಾವಾಗಲೂ ಈ ರೀತಿ ಡ್ರೆಸ್ ಏನು ಇವಾಗ ಜೋಗತಿ ಡ್ರೆಸ್ ಹಾಕಿದ್ರೆ ಅವ್ರು 1 ಸೆಕೆಂಡ್ ಕೂಡ ನಾರ್ಮಲ್ ಆಗಿರ್ತಿರಲಿಲ್ಲ, ಎಕ್ಸಾಸ್ಟ್ ಆಗಿ ಇರ್ತಿದ್ರು. ಅಂದರೆ ಅವ್ರ ಪಾತ್ರ ಯಾವುದೂ ಸೆಟಲ್ಡ್ ಆಗಿರಲಿಲ್ಲ. ಯಾವಾಗಲೂ ಆ್ಯಕ್ಷನ್ಸ್ ಆಗಲಿ ಮತ್ತು ಎಮೋಷನ್ಸ್ ತುಂಬ ಐಪಲ್ಲಿ ಇರ್ತಿತ್ತು ಅವರೆಲ್ಲ. ಮತ್ತು ಅವರು ಹ್ಯಾಂಡಲ್ ಮಾಡ್ತಿದ್ದು ಕ್ಯಾರೆಕ್ಟರ್ನ ನೋಡಿ ತುಂಬ ಪ್ರೊಫೆಷನಲ್ಸ್ ಆಗಿತ್ತು. ಅದು ನೋಡಿ ನನಗೆ ತುಂಬಾ ಇನ್ಸ್ಪೈರ್ ಆಯಿತು. ನಾವು ಅವ್ರನ್ನ ತುಂಬಾ ಕಲ್ತ್ರಿ. ಓಕೆ. ಇವಾಗ ಅಂದರೆ ಸಾಕಷ್ಟು ಸಿನಿಮಾಗಳು ಬರ್ತಿರುತ್ತೆ, ಸಾಕಷ್ಟು ಸಿನಿಮಾ ಒಂದೊಂದು ವಾರಕ್ಕೆ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಿರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಟ್ರೇಲರ್ ಲಾಂಚ್ ಅಂತ ಮಾಡ್ತಾರೆ, ಟೀಸರ್ ಲಾಂಚ್ ಅಂತ ಮಾಡ್ತಾರೆ, ಸಾಂಗ್ ರಿಲೀಸ್ ಮಾಡ್ತಾರೆ, ನಂತರ ಇಂಟರ್ವ್ಯೂಸ್ಗಳು ಕೊಡ್ತಿರ್ತಾರೆ. ಎಲ್ಲ ಆದರೂ ಕೂಡ ಆಡಿಯನ್ಸ್ಗೆ ಸಿನಿಮಾದ ಹೆಸರೇ ತಲುಪ್ತಾ ಇಲ್ಲ ಒಂದು ಕಡೆ. ಬಿಕಾಸ್ ಇವಾಗ ಅದು ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು, ನಿರ್ದೇಶಕರು ಪ್ರತಿಯೊಬ್ಬರಿಗೂ ಕೂಡ ಅಫೆಕ್ಟ್ ಆಗುತ್ತೆ. ಸೊ ನೀವು ಇವಾಗ ಆ್ಯಕ್ಟರ್ಗಳಾಗಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು?
ಸಿನಿಮಾ ತಲುಪಿಸೋದು. ಹಾಂ ಹೌದು, ಆಡಿಯನ್ಸ್ಗೆ ಬಿಕಾಸ್ ಏನಂತ ಇಷ್ಟೇ ಮಾಡಿದ್ರು ಕೂಡ ಆ ಹೆಸರು ಕೂಡ ತಲುಪ್ತಿಲ್ಲ. ಅಂದರೆ ಈ ಥರ ಒಂದು ಸಿನಿಮಾಗಳು ಬರ್ತಿದೆ ಅಂತ ಆಡಿಯನ್ಸ್ಗೆ ಹೆಸರೇ ಗೊತ್ತಿರೋದಿಲ್ಲ. ಸಾಕಷ್ಟು ಸಿನಿಮಾ ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ಮಾಡಿದ್ರೆ ಪ್ರಾಬಬ್ಲಿ ಆವಾಗ ಹೆಸರು ಒಂದಷ್ಟು ಈ ಥರ ಒಂದು ಸಿನಿಮಾ ಬರ್ತಿದೆ ಅಂತ ಅವ್ರು ಇದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಿದ್ದೀನಿ. ಅವಾಗ ನಾವು ಮೇ 15 ಫಿಕ್ಸ್ ಮಾಡೋಕೆ ಮುಂಚೆ ನನಗೆ ಭಯ ಆಯಿತು. ಕೇಳಿ 30 ರಿಲೀಸ್ ಆಗ್ತಿದೆ, ನನಗೆ ಭಯ. ಕೇಳಿ ತುಂಬ ಸಲ ಡೇಟ್ ಚೇಂಜ್ ಆಗಿದೆ ಅಂದರೆ ಮಿಸ್ ಆಗಿ ನಮ್ಮ ಡೇಟಿಗೆ ಬಂದುಬಿಡ್ತಾರೆ ಅಂತ ನನಗೆ ಭಯ ಆಯಿತು. 15 ಬಂದುಬಿಡ್ತಾರೆ, ಡೇಟು ಚೇಂಜ್ ಆಗಿ ಅಂತ ಭಯ ಆಯಿತು. ಬಟ್ ದೇವರ ಆಶೀರ್ವಾದದಿಂದ 30ನೇ ತಾರೀಕು ಬಂದು ಸಿನಿಮಾ ಚೆನ್ನಾಗಿ ಹೋಗ್ತಿದೆ. ಬಟ್ ಮೋರ್ ಎವರ್ ಅದೇ ನಮ್ಮ ಮೇ 15ಕ್ಕೆ ನಾವು ಸಿನಿಮಾ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ಹೊಸಬ್ರು ಆಗಿದ್ರಿಂದ ನಾವೇ ಪರ್ಸ್ನಲಿ ಹೋಗಿ ಕಾಂಟ್ಯಾಕ್ಟ್ ನನ್ನ ಜನಗಳಿಗೆ ಹೇಳಬೇಕು ನಮ್ಮ ಸಿನಿಮಾ ಈ ರೀತಿ ಬರ್ತಿದೆ ನೋಡಿ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಾನು ರೀಸೆಂಟಾಗಿ ಮೈಸೂರಿಗೆ ಹೋಗಿ ಪ್ರಮೋಷನ್ ನಾನೇ ಪರ್ಸ್ನಲಾಗಿ ಹೋಗಿದ್ದೆ. ಒಂದು 1000 ಮೆಂಬರ್ನ ಒಂದು ದಿವಸ ಮೀಟ್ ಮಾಡಿದಾಗ ಪರ್ಸ್ನಲಾಗಿ ಹೋದಾಗ ಎಲ್ಲ ತುಂಬ ಕೇಳಿದೆ, ಹೌದಾ ಈ ರೀತಿ ಸ್ಟೋರಿನ, ಓಕೆ ಹಿಂಗೆ ಖಂಡಿತ ಬರ್ತೀನಪ್ಪ, ಫ್ಯಾಮಿಲಿ ಸಮೇತ ಬರ್ತೀನಿ. ನನಗೆ 1000 ಮೆಂಬರ್ ಮೀಟ್ ಮಾಡಿದಾಗ ಒಂದು 500 ಮೆಂಬರ್ ಬರ್ತೀನಿ ಅಂತ ಪರ್ಸ್ನಲಿ ಅನಿಸ್ತು. ಓಕೆ, ಪ್ರಮೋಷನ್ ರೀತಿ ನಾವೇ ಫೀಲ್ಡಿಗೆ ಇಳಿದ್ಬಿಡ್ಬೇಕು, ರೋಡಿಗೆ ಇಳಿದು ಮಾಡಬೇಕು. ಹೌದು, ನಮ್ಮ ಸಿನಿಮಾಗೆ ನಾವೇ ಹೊಸಬ್ರಾದ್ರೆ ನಾವು ಮಾಡಲೇಬೇಕು ಖಂಡಿತ. ಯಾಕಂದರೆ ಮೀಡಿಯಾ ಮುಂದೆ ಕುತ್ಕೊಂಡು ಅಥವಾ ರೀಲ್ಸಲ್ಲಿ ಹಾಕ್ತೀನಿ ಅಂದರೆ ಬರೋದು ಕಮ್ಮಿ. ಯಾಕಂದ್ರೆ ನಮ್ಮ ಫೇಮ್ ಇಲ್ಲ ಏನಿಲ್ಲ. ಸೊ ನಾವೇ ರೋಡಿಗೆ ಇಳಿದು ನಾವೇ ಮಾಡಬೇಕು. ಮತ್ತೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಬಿಕಾಸ್ ದ ಓನ್ಲಿ ವೇ ಅಲ್ಲ, ಒನ್ ಆಫ್ ದ ವೇ ಟು ರೀಚ್ ದ ಆಡಿಯನ್ಸ್ ನಾರ್ಮಲ್ ಪೀಪಲ್ ಈಸ್ ಯು ಪೀಪಲ್. ಸೊ ನೀವೆಲ್ಲರೂ ಚೂರು ಸಪೋರ್ಟ್ ಜಾಸ್ತಿ ಮಾಡಿದರೆ ಖಂಡಿತ ನಮ್ಮ ಟೈಟಲ್ ಶಿಖಂಡಿ ರೀಚ್ ಆಗುತ್ತೆ. ಆ್ಯಂಡ್ ನೀವು ನೋಡಿದರೆ ಶಿಖಂಡಿ ಅನ್ನೋ ಟೈಟಲ್ ತುಂಬ ಯುನೀಕ್ ಆಗಿದೆ. ಯಾರಾದರೂ ಈ ಟೈಟಲ್ ಕೇಳಿದರೆ ಏನಿರ್ಬೋದು, ಹೀಗೆ ಟೈಟಲ್ ಇಟ್ಟಿದ್ದಾರಾ, ಏನೋ ಇರ್ಬೋದು ಈ ಮೂವಿಯಲ್ಲಿ ಅಂತಾನೆ ಅನ್ಕೊಳ್ತಾರೆ. ನಾನು ಸಾಕಷ್ಟು ಜನ ಮೂವಿ ಟೀಮ್ಸ್ಗಳನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಅದೇ ಅನ್ಕೋತಿದ್ದೆ. ಇವಾಗೆಲ್ಲ ಆಲ್ಮೋಸ್ಟ್ ಬರ್ತಾರೆ ಸಿನಿಮಾ ಹೆಸರುಗಳ ಟೈಟಲ್ ಎಲ್ಲ ಇಂಗ್ಲೀಷ್ನಲ್ಲಿ ಇರುತ್ತೆ. ಮ್ಯಾಕ್ಸು, ಮಾರ್ಕು ಕೇಳಿ ಸಾಕಷ್ಟು ಸಿನಿಮಾಗಳು ಎಲ್ಲವೂ ಇದು ಅಟ್ಲೀಸ್ಟ್ ಒಂದು ಕನ್ನಡದ ಹೆಸರು ಶಿಖಂಡಿ ಫಸ್ಟ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಈ ನಡುವೆ ಎಲ್ಲ ನಾವು ನೋಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಬರೀ ಇಂಗ್ಲೀಷ್ ಟೈಟಲ್ಸ್ಗಳೇ. ಅದೇನಕ್ಕೆ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಸಿನಿಮಾ ಪ್ರತಿ ಸತಿ ಕೇಳ್ತಿರ್ತೀನಿ ಕನೆಕ್ಟ್ ಆಗೋದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಸೊ ಇವಾಗ ನನ್ನ ಕೊನೆ ಪ್ರಶ್ನೆ, ಅಗೇನ್ ಇದು ಒಬ್ಬ ವ್ಯಕ್ತಿಯ ಕಥೆನಾ ಅಥವಾ ಸೊಸೈಟಿ ಡಿಫೈನ್ ಮಾಡೋ ಐಡೆಂಟಿಟಿ ಬಗ್ಗೆನಾ? ಒಬ್ಬ ವ್ಯಕ್ತಿ ಕತೆ ಅಂತ ಹೇಳೋಕ್ಕಾಗಲ್ಲ, ಸೊಸೈಟಿ ಡಿಪೆಂಡ್ ಮಾಡೋ ಕತೆ ಅಂತಲೇ ಹೇಳ್ಬೋದು. ಇಟ್ಸ್ ಆ್ಯಕ್ಚುಲಿ ಬೋತ್ ಆಫ್ ದಟ್. ಯಾಕೆಂದರೆ ನಾವೇನಂದರೆ ಈಗ ಮಂಗಳೂರು ಮುಖಿಯನ್ನ ಈಗ ಎಲ್ಲ ಸಿನಿಮಾಗಳು ನೋಡಿ ಬೇರೆ ರೀತಿ ತೋರಿಸಿರ್ತಾರೆ. ಹೌದು, ಅವರು ಸಿಗ್ನಲಲ್ಲಿ ಈ ಥರ ಕೇಳ್ತಾರೆ ಅಥವಾ ಹಿಂಗಿರುತ್ತೆ ಅಂತ ಇಲ್ಲ, ಬೇರೆ ಸಿನಿಮಾ ಡಿಫ್ರೆಂಟ್ ಆಗಿ ತೋರಿಸಿರ್ತಾರೆ. ಬಟ್ ನನ್ನ ಸಿನಿಮಾದಲ್ಲಿ 1% ಕೂಡ ಅವ್ರು ಹಾಗೆ ಅಂತ ತೋರಿಸಿಲ್ಲ. ನಾವು ಅವರ ಜೋಗತಿಗಳು ದೇಶ ಸುಧಾರಕ್ಕೋಸ್ಕರ ಕೆಲಸ ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ, ಕೆಲಸಗಳು ಮಾಡ್ತಾರೆ ಅಂತ ಆ ರೀತಿ ತೋರಿಸಿರೋದು. ಮತ್ತು ಮೂರವರ ಇದರಲ್ಲಿ ಈ ರೀತಿ ಒಂದು ಕಾನ್ಸೆಪ್ಟ್ ಆದರೆ ನಮಗೆ ಕಾಮಿಡಿ ಎಲ್ಲರೂ ಮಿಕ್ಸ್ ಆಗಿದೆ. ಅದು ಮಿಕ್ಸ್ ಆಗಿ ಒಂದು ಶಿಖಂಡಿ ಟೈಟಲ್ಗೆ ಏನು ಡಿಫೈನ್ ಅಂದರೆ ಜಸ್ಟಿಸ್ ಕೊಡಬೇಕು ಅದು ಕೊಟ್ಟಿಗೆ ಸಿನಿಮಾ. ಮತ್ತು ಎಲ್ಲೋ ಒಂದು ಕಡೆ ನಾವು ಆ್ಯಕ್ಚುಲಿ ಕೆಲವೊಂದು ಕಡೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ, ಅವ್ರುಗಳು ಇವಾಗ ಏನೋ ಫಾರ್ ಎಕ್ಸಾಂಪಲ್ ಇವಾಗ ದುಡ್ಡು ಕೊಟ್ಟಿಲ್ಲ ಅಂತ ಹೋಗಿ ಜಗಳ ಮಾಡುವಂಥದ್ದು ಈ ರೀತಿ ಕೂಡ ಒಂದಷ್ಟು ನಡೀತಿರುತ್ತೆ. ಸಾಕಷ್ಟು ನಾವು ನೋಡ್ತಿರ್ತೀವಲ್ವ ದಿನನಿತ್ಯದಲ್ಲಿ. ಹಾಂ, ಅದರ ಬಗ್ಗೆ ಹೇಳೋದಾದರೆ ಲೈಕ್ ಈಗ ನೋಡಿ, ಒಂದು ಶಿಖಂಡಿ ಯಾವುದೇ ಟಾಪಿಕ್ ತಗೊಂಡು ನೀವು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಏನೇ ತಗೊಳ್ಳಿ ಅದರಲ್ಲಿ ಎರಡೂ ಇರುತ್ತೆ, ಪಾಸಿಟಿವ್ ನೆಗೆಟಿವ್. ಸೊ ಶಿಖಂಡಿ ಅನ್ನೋ ಟೈಟಲ್ ತಗೊಳ್ಳುವಾಗ ಕೂಡ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ನೀವು ಹೇಳಿದ್ದು ಇಟ್ಸ್ ವೆರಿ ರಾಂಗ್. ಅಂದರೆ ಹಾಗೆ ಫೋರ್ಸ್ಫುಲ್ ಆಗಿ ಹಣ ಕಲೆಕ್ಟ್ ಮಾಡಿ ಸೊ ಹಾಗೆ ಒಂದು ನೆಗೆಟಿವ್ ಇರುವಾಗ ಸೊ ನಾವೆಲ್ಲ ಆ ನೆಗೆಟಿವ್ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇರ್ತೀವಿ. ಅವ್ರದ್ದು ಏನೆಲ್ಲ ಪಾಸಿಟಿವ್ ಇದೆ ಅದನ್ನ ಮರ್ತು ಹೋಗ್ತೇವೆ. ಲೈಕ್ ವಿ ಸೀ ಇಟ್ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್. ಸೊ ನಮ್ಮ ಸ್ಟೋರಿ ನಾವೇನ್ ಮಾಡಿದ್ದೇವೆ ಅಂತ ನಾವು ಅದನ್ನ ಎಸೈಡ್ ಇಟ್ಟು, ನೆಗೆಟಿವ್ ಎಸೈಡ್ ಇಟ್ಟು, ಈ ಪಾಸಿಟಿವ್ ಕೂಡ ಅವ್ರದ್ದು ಇಷ್ಟು ಪಾಸಿಟಿವ್ ಇದೆ ಇದನ್ನು ಕೂಡ ಗಮನಿಸಿ ಅವ್ರದ್ದು ಇನ್ನೊಂದು ಸೈಡ್ ಆಫ್ ದಿ ಆ ಸ್ಟೋರಿ. ಅವರು ಲೋಕ ಕಲ್ಯಾಣಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಅವರನ್ನು ಮಂಗಳಮುಖಿ ಅಂದ್ರೆ ಅವರು ಮಂಗಳವಾಗ್ಲಿ ಅಂತ ಇದು ಮಾಡೋದಲ್ವ, ಅದು ಆಶೀರ್ವಾದ ಕೊಟ್ರೆ ಒಳ್ಳೇದಾಗುತ್ತೆ ಅಂತ. ಹೌದು, ನಂಬಿಕೆ ಇದೆ. ಎಕ್ಸಾಂಪಲ್ ತಗೊಳ್ಳಿ ಮೇಡಮ್, ಇವಾಗ ನೀವೇ ನೋಡೋದಾದ್ರೆ ನಮ್ಮ 7 ಜನ ನೀತು ಮೇಡಮ್ ಬಿಟ್ಟಿದ್ದಾರೆ. ಹೌದು, ಅವ್ರ ಈ ಥರ ಏನು ಕೆಲಸ ಮಾಡಿ ಅವರು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಒಂದು ನಮಗೆಲ್ಲ ಇನ್ಸ್ಪೈರ್ ಆಗಿದ್ದಾರೆ. ಈ ರೀತಿ ಇರ್ಬೋದಲ್ಲ, ಏನು ತಪ್ಪು, ಈ ರೀತಿ ಇರ್ಬೋದು, ಇದ್ರೆ ಚೆನ್ನಾಗಿರುತ್ತಲ್ಲ, ಬೀಯಿಂಗ್ ಇಂಡಿಪೆಂಡೆಂಟ್. ಹೌದು ಹೌದು. ಸೊ ಲೈಕ್
ಅಲ್ಟಿಮೇಟ್ಲಿ ಲೈಕ್ ಒಂದು ಶಿಖಂಡಿ ಅಂತ ನಾವು ಹೇಳುವಾಗ ಒಂದು ಜನಗಳಿಗೆ ನೆಗೆಟಿವ್ ಹೋಗೋಕ್ಕಿಂತ ಪಾಸಿಟಿವ್ ಮೋರ್. ಸೊ ಅದೆಲ್ಲ ಐ ಮೀನ್ ಹಣ ಇದು ಮಾಡಿದ್ರೆ ಇಟ್ ಈಸ್ ರಾಂಗ್. ನಾನು ಅಲ್ಲ ಅಂತ ಹೇಳ್ತಿಲ್ಲ, ಬಟ್ ಎನ್ಕರೇಜ್ ಮಾಡಲ್ಲ ನೀವು ಎನ್ಕರೇಜ್ ಮಾಡ್ತಿಲ್ಲ. ಬಟ್ ಪಾಸಿಟಿವ್ನು ತುಂಬ ಇದೆ. ಅವರನ್ನ ಒಂದೇ ದೃಷ್ಟಿಯಲ್ಲಿ ನೋಡೋದು ಬೇಡ, ಪಾಸಿಟಿವ್ ದೃಷ್ಟಿಯಲ್ಲಿ ಕೂಡ ನೋಡ್ಬೋದು ಅಂತ ನಾವು ಹೇಳ್ತಾ ಇದ್ದೀರಾ. ಓಕೆ, ಫೈನಲಿ ಈ ಸಿನಿಮಾದಿಂದ ಏನಾದರೂ ಒಂದು ತುಂಬ ಪರ್ಸ್ನಲ್ ಆಗಿ ಕನೆಕ್ಟ್ ಆಗಿದೆ ಅಂದರೆ ವಿಚ್ ಇಸ್ ದಟ್ ಒನ್ ಥಿಂಗ್? ಪರ್ಸ್ನಲ್ ನನಗೆ ಈ ಸಿನಿಮಾದಿಂದ ನನಗೆ ಪರ್ಸ್ನಲ್ ಕನೆಕ್ಟ್ ಆಗಿದೆ ಅಂದರೆ ತಾಯಿ ಮಗುದ ಬಾಂಧವ್ಯ ತುಂಬ ನನಗೆ ತುಂಬ ಆ ಸೀನ್ ನಾನು ನೋಡಿ ಈ ಸಿನಿಮಾ ನೋಡಿದಾಗ ಪ್ರತಿ ಸಲ ನೋಡಿದಾಗ ನನಗೆ ಫ್ರೆಶ್ ಫೀಲ್ ಕೊಡ್ತಿತ್ತು. ಪ್ರತಿ ಸಲ ನೋಡಿದಾಗ ನನ್ನ ಕಣ್ಣ ನೀರು ಬರ್ತಿತ್ತು. ಮೇ ಬಿ ಅದು ನನಗೆ ತುಂಬಾ ಪರ್ಸನಲ್ ಇಷ್ಟ ಆಗಿದೆ, ಜನಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತು ಈ ಸೀನ್ ಬಂದಾಗ ಖಂಡಿತ ಗೂಸ್ಬಂಪ್ಸ್ ಬರುತ್ತೆ, ಗ್ಯಾರಂಟಿ. ನನಗೆ ಆ್ಯಕ್ಚುಲಿ ಶಿಖಂಡಿ ಅನ್ನೋ ಸಿನಿಮಾದಲ್ಲಿ ಲೈಕ್ ಶಿಖಂಡಿ ಅವರ ಕಷ್ಟ ನನಗೆ ತುಂಬ ಕನೆಕ್ಟ್ ಆಯಿತು. ಲೈಕ್ ನಿನ್ನೆ ಇಂಟರ್ವ್ಯೂ ಇತ್ತು, ನೀತು ಮ್ಯಾಮ್ ಅವರು ತುಂಬ ಅವರ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಅಂತ ಹೇಳಿದರು. ಹಾಗೆ ಇನ್ನೊಬ್ರು ಇದ್ದಾರೆ ಚಾಂದಿನಿ ಅಂತ, ಬಳ್ಳಾರಿ ಅವರು ಕೂಡ ಮಂಗಳಮುಖಿ. ಸೊ ಅವರು ಕೂಡ ಪ್ರೆಸ್ಸಲ್ಲಿ ಹೇಳ್ತಿದ್ರು ಅವರನ್ನು ಯಾವುದ್ಯಾವುದೋ ಹೆಸರಲ್ಲಿ ಕರೀತಾರೆ, ಅದು ಅವ್ರಿಗೆ ತುಂಬ ಬೇಜಾರಾಗುತ್ತೆ, ನಮಗೊಂದು ರೆಸ್ಪೆಕ್ಟ್ ಸಿಗಲ್ಲ ಐ ಮೀನ್ ಇದು ಸೊಸೈಟಿಯಲ್ಲಿ ಅಂತ. ಸೊ ಅದೆಲ್ಲ ಕೇಳುವಾಗ ನನಗೆ ತುಂಬ ಬೇಜಾರಾಯಿತು. ಸೊ ನಮ್ಮಿಂದ ಈ ಸಿನಿಮಾ ಒಂದು ಪಾಸಿಟಿವ್ ರೀತಿಯಲ್ಲಿ ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಸೊ ಐ ಹೋಪ್ ಈ ಸಿನಿಮಾದಿಂದ ಆದರೂ ಅವರೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು. ಅಂದರೆ ಆಡಿಯನ್ಸ್ಗೆ ಪ್ರಶ್ನೆಗಳು ಬಿಡುತ್ತಾ, ಉತ್ತರಗಳು ಕೊಡುತ್ತಾ ಈ ಸಿನಿಮಾ? ಉತ್ತರಗಳು ಕೊಡುತ್ತೆ. ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಏನೇ ಪ್ರಮೋಷನ್ ಮಾಡಿದ್ರು ಎಲ್ಲ ಮಾಡಿದ್ರು ಒಂದು ದಿನ ಹೌಸ್ಫುಲ್ ಮಾಡ್ಬೋದು, ಈಗ ಆಲ್ ಓವರ್ ಕನ್ನಡ ಒಂದು ದಿನ ಮಾಡ್ಬೋದು. 2 ದಿನ ಅಕಸ್ಮಾತ್ ದುಡ್ಡು ಚೆನ್ನಾಗಿದ್ರೆ, ಪ್ರೊಡ್ಯೂಸರ್ ಗಟ್ಟಿಯಾಗಿದ್ರೆ ಮಾಡ್ಬೋದು. 3ನೇ ದಿನ ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ ಜನ ಸಾಧ್ಯ. ಆಗ ಸೂಪರ್ ಅಷ್ಟೇ, ಅವ್ರದ್ದು ಏನು ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು, ಕಾಂತಾರ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು, ಅದಕ್ಕೋಸ್ಕರ ಜನ ಬಂದು ಸೇರಿ 20 ಜನ ಇದ್ರು ಇನಿಷಿಯಲಿ ಸ್ಟಾರ್ಟಿಂಗ್ ಫ್ರಮ್ ಥಿಯೇಟರ್ನಲ್ಲಿ. ಆಮೇಲೆ ಲೇಟರ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಯಿತು. ಕಂಟೆಂಟ್ ಕತೆ ತುಂಬ ಮುಖ್ಯ ಆಗುತ್ತೆ. ಕತೆ ಮುಖ್ಯ ಆಗುತ್ತೆ. ಎಕ್ಸಾಕ್ಟ್ಲಿ. ಎಸ್, ಫೈನಲಿ ಮೇ 15ಕ್ಕೆ ಬರ್ತಾ ಇದ್ದೀರಾ. ಆ್ಯಕ್ಚುಲಿ ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ 5+1 6 ಇಸ್ ಅ ವೆರಿ ಲಕ್ಕಿ ನಂಬರ್. ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಜನರಿಗೆ ಅದು ತುಂಬ ಒಂಥರ ಲಕ್ಕಿ ನಂಬರು. ಇವತ್ತು 6ನೇ ತಾರೀಕು, ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀವಿ. ಎಸ್, ಬರ್ತಾ ಇದ್ದೀರಾ. ಸೊ ನಮ್ಮ ಆಡಿಯನ್ಸ್ ನಿಮ್ಮ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು, ನಮ್ಮ ಕ್ಯಾಮ್ರಾ ಮುಂದೆ ಹೇಳಿಬಿಡಿ. ಮೇ 15 ಶಿಖಂಡಿ ಬರ್ತಿದೆ. ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಅದು ನಿಮ್ಮ 2 ಗಂಟೆ 2.5 ನಿಮಿಷ ಏನು ಕೂತ್ಕೋತೀರೋ ನೀವು 2.5 ಗಂಟೆ ಸಿನಿಮಾದಲ್ಲಿ ನೀವು ಕೊಡೋ ಒಂದು 150 ರೂಪಾಯಿಗೆ ಹೊರತಿರುತ್ತೆ ಸಿನಿಮಾ. ದಯವಿಟ್ಟು ಮೇ 15ಕ್ಕೆ ಶಿಖಂಡಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಾವು ಶಿಖಂಡಿ ಅನ್ನೋ ಟೈಟಲ್ ಇಟ್ಕೊಂಡು, ಶಿಖಂಡಿ ಅನ್ನೋ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಮೇ 15ಕ್ಕೆ. ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಕಾನ್ಸೆಪ್ಟ್, ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಸೊ ಈ ಮೂವಿಯಲ್ಲಿ ಎಲ್ಲನೂ ಇದೆ. ಇಟ್ಸ್ ಅ ಪ್ಯಾಕೇಜ್ ಮೂವಿ. ಲವ್ ಇರ್ಬೋದು, ಆ್ಯಕ್ಷನ್, ಡ್ರಾಮಾ, ರಿವೆಂಜ್ ಸ್ಟೋರಿ ಆ್ಯಂಡ್ ಎವ್ರಿಥಿಂಗ್ is in package. So ಪೈಸಾ ವಸೂಲ್ ಮೂವಿ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ಥಿಯೇಟರ್ಸ್ ಓನ್ಲಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಯುವರಾಜ್ ಹಾಗೆಯೇ ಖ್ಯಾತಿ ಅವರ ಮಾತುಗಳು. ಶಿಖಂಡಿ ಸಿನಿಮಾ ಇದೆ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.